Hi students, good morning. All of you welcome to the today's class. Okay, this is our social class. In our social class, we all are in the Tundra region Greenland lesson. Okay, students. In our previous class, we already discussed a lot of things related to the life of the people in this lesson. So remaining part of the life of the people in this session we have to continue. Okay, so students, all of you open your textbook, the page number 232. Okay, page number 232 anna open ಮಾಡಿ ಮಕ್ಕಳ. So let we begins our class now. Okay, they use small boats called kayaks to hunt sea animals. Students, the people of this Tundra region, the Inuit people, community peoples are use small boats for what? For hunt the sea animals. Okay, kayaks ಅಂತಹ ಒಂದು ಸ್ಮಾಲ್ ಬೋಟ್ಸ್ ಅನ್ನ ಉಪಯೋಗಿಸ್ತಾ ಇದ್ದಾರೆ. ಸೊ ಈ ಸ್ಮಾಲ್ ಬೋಟ್ಸ್ ಅನ್ನ ಏನಂತ ಕರೀತಾರೆ? ಕಯಾಕ್ಸ್ ಅಂತ ಹೇಳಿ ಕರೀತಾರೆ ಮಕ್ಕಳ. ಸೊ ದ ಕಯಾಕ್ಸ್ ಯೂಸ್ಡ್ ಫಾರ್ ದಿ ಹಂಟ್ ಆಫ್ ದಿ ಸಿ ಅನಿಮಲ್ಸ್. ಈ ಸಮುದ್ರದಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ ಬೇಟೆಯಾಡೋದಕ್ಕೋಸ್ಕರ ಈ ಕಯಾಕ್ಸ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಸೊ ದ ಕಯಾಕ್ಸ್ ಆರ್ ಮೇಡ್ ಆಫ್ ವುಡ್ ಅಂಡ್ ಕವರ್ಡ್ ವಿತ್ ವರ್ಲೆಸ್ ಆರ್ ಸೀಲ್ ಸ್ಕಿನ್. ನೋಡಿ, ಈ ಕಯಾಕ್ಸ್ ಅನ್ನ ಯಾವ್ದ್ರಿಂದ, ಈ ತರದ ಒಂದು ಸ್ಮಾಲ್ ಬೋಟ್ಸ್ ಅನ್ನ ಈ ಒಂದು ರೀಜನ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಈ ಕಯಾಕ್ಸ್ ಅನ್ನ ಯಾವ್ದ್ರಿಂದ ಮಾಡಿರ್ತಾರೆ ಅಂದ್ರೆ, ಸೊ ಮೇಡ್ ಆಫ್ ವುಡ್, ಈ ಮರದ ದಿನಗಳಿಂದ ಮಾಡಿರ್ತಾರೆ. ಹ್ಯಾಂಡ್ ಕವರ್ಡ್ ವಿತ್ ವಾರ್ಲರ್ಸ್ ಆರ್ ಸೀಲ್ ಸ್ಕಿನ್. ಈ ವಾರ್ಲರ್ಸ್ ಅಂತಕ್ಕಂಥ ಸಿ ಅನಿಮಲ್ ಅಥವಾ ಸೀಲ್ ಅಂತಕ್ಕಂಥ ಸಿ ಅನಿಮಲ್ನ ಸ್ಕಿನ್ ಇಂದ, ಚರ್ಮದಿಂದ ಆ ಒಂದು ಕಯಾಕ್ಸ್ ಅನ್ನ ಕವರ್ಡ್ ಮಾಡಿರ್ತಾರೆ. ವುಡ್ ಮತ್ತೆ ಈ ಅನಿಮಲ್ಸ್, ಸಿ ಅನಿಮಲ್ ಸ್ಕಿನ್ ಇಂದ ಆ ಒಂದು ಕಯಾಕ್ಸ್ ಅನ್ನ ಪ್ರಿಪೇರ್ ಮಾಡಿರ್ತಾರೆ ಫಾರ್ ದಿ ಪರ್ಪಸ್ ಆಫ್ ಹಂಟ್ ದಿ ಸಿ ಅನಿಮಲ್ಸ್. ಸೊ ನೆಕ್ಸ್ಟ್, ದೇ ಆಲ್ಸೋ ಮೇಕ್ ಎ ಲಾರ್ಜರ್ ಬೋಟ್ ಕಾಲ್ಡ್ ಯುಮೆಕ್ ಫಾರ್ ಹಂಟಿಂಗ್ whales. Student, they also make a large boat. So we call it as the kayak is the small boats. So next, the larger boats also they made. So the large boats call it as what? Yumak for hunting whales. ಈ ದೊಡ್ಡ ದೊಡ್ಡ ತಿಮಿಂಗಲಗಳನ್ನ, ಕಡಲ ಪ್ರಾಣಿ ಬ್ಲೂ ವೇಲ್ ಅಂತ ಏನು ಹೇಳ್ತೀವಲ್ವಾ, ಸೊ ಈ ತಿಮಿಂಗಲಗಳನ್ನ ಹಿಡಿಯೋದಕ್ಕೋಸ್ಕರ ಲಾರ್ಜ್ ಬೋಟ್ ಅನ್ನ, ಅಂದ್ರೆ ಯುಮ್ಯಾಕ್ ಫಾರ್ ಹಂಟಿಂಗ್ ವೇಲ್ಸ್, ಈ ತಿಮಿಂಗಲಗಳನ್ನ ಬೇಟೆ ಆಡೋದಕ್ಕೋಸ್ಕರ ಈ ಯುಮ್ಯಾಕ್ ಅಂತಕ್ಕಂಥ ಒಂದು ಅಂದ್ರೆ ಲಾರ್ಜ್ ಬೋಟ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ದ ಸ್ಮಾಲ್ ಬೋಟ್ಸ್ ಕಾಲ್ಡ್ ವಾಟ್? ಸ್ಮಾಲ್ ಬೋಟ್ called kayaks. Okay, next, large boat called what? The large boat called human. Okay, so these two boats are used for the hunting sea animals. So next, on land, ಭೂಮಿ ಮೇಲೆ, the primary means of transport is the sledge. It is pulled by reindeer or huskies. So ಭೂಮಿ ಮೇಲೆ, the primary means of transportation, so primary, the basic transportation, ಸಾರಿಗೆಯಾಗಿ ಬಳಸತಕ್ಕಂಥದ್ದು is the sledge. It is pulled by reindeer or huskies. ಈ ಒಂದು ಪ್ರೈಮರಿ
ಈ ಬುಲಕ್ ಕಾರ್ಟ್ ಅಂತ ನಾವಿಲ್ಲಿ ಏನು ಕರಿತೀವಲ್ವ, ಸೊ ಈ ನೋಡಿ ಆ ಒಂದು ಬುಲಕ್ಕನ್ನು, ಆ ಒಂದು ಕಾರ್ಟನ್ನು ಯಾವ್ದ್ರಿಂದ, ಈ ಒಂದು ಹಾಕ್ಸ್ಗಳಿಂದ ಏನು ಮಾಡ್ತಾರೆ, ಎಳಿತಾರೆ ಅಲ್ವಾ. ಈ ಎತ್ತುಗಳನ್ನು ಹಾಕೊಂಡ್ಬಿಟ್ಟು ಆ ಕಾರ್ಟನ್ನು ಎಳಿತಾ ಹೋಗ್ತಾರೆ. ಆಮೇಲೆ ಹಾರ್ಸ್ ಕಾರ್ಟ್ ಅಂದರೆ ಕುದುರೆಗಳಿಂದ ಆ ಒಂದು ಗಾಡಿನ ಯಾವ ರೀತಿ ಎಳಿತಾರೋ ಅದೇ ಥರನೇ ಈ ಒಂದು ರೀಜನ್ನಲ್ಲಿ, ಈ ಒಂದು ಗ್ರೀನ್ಲ್ಯಾಂಡ್, ಈ ಒಂದು ಥಂಡರ್ ರೀಜನಲ್ಲಿ ಏನು ಮಾಡ್ತಾರೆ, ಸೊ the peoples for the purpose of the transportation they use the reindeer or huskies. ಅಂದರೆ ಈ ಹಿಮಸಾರಂಗಗಳನ್ನು ಏನು ಮಾಡ್ತಾರೆ, ಈ ಗಾಡಿಗಳನ್ನು ಎಳೆಯೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿ ಹೇಗೆ ಎತ್ತಿನ ಬಂಡಿಗಳಿದ್ದಾವಲ್ವ, ಸೊ ಅದೇ ರೀತಿ ಆ ಒಂದು ಥಂಡರ್ ರೀಜನಲ್ಲೂ ಕೂಡ ಬೇಸಿಕ್ ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ ಸಾರಿಗೆ ಸಂಪರ್ಕವಾಗಿ ಈ ರೈನ್ಡೀರ್ಗಳನ್ನು ಯೂಸ್ ಮಾಡ್ತಾರೆ. ಯಾವುದಕ್ಕೋಸ್ಕರ, ಆ ಬಂಡಿಗಳನ್ನು ಎಳೆಯೋದಕ್ಕೋಸ್ಕರ. ಗೊತ್ತಾಯ್ತಲ್ವ ಮಕ್ಕಳ, ಎತ್ತಿನ ಗಾಡಿ ಟೈಪ್. ಓಕೆ, ಸೊ ನೆಕ್ಸ್ಟ್ ಚೇಂಜಿಂಗ್ ಲೈಫ್ ಸ್ಟೈಲ್ ಆಫ್ ದಿ ಇನ್ಯೂಟ್ಸ್. ಚೇಂಜಿಂಗ್ ಲೈಫ್ ಸ್ಟೈಲ್ ಆಫ್ ದಿ ಇನ್ಯೂಟ್ಸ್. ಸೊ ನೆಕ್ಸ್ಟ್ we move to the what? Changing lifestyle of the Inuits. Inuits, it is the community of the Tundra region. Okay, changing lifestyle, changing lifestyle of the Inuits. ಓಕೆ, ಯಾವ ರೀತಿ ಈ ಥರ ನಾವು ಈಗಾಗಲೇ ಈ ಇನ್ಯೂಟ್ಸ್ನ ಲೈಫ್ ಸ್ಟೈಲ್ ಯಾವ ರೀತಿ ಆಗಿದೆ ಅನ್ನೋದನ್ನು ನಾವು ನೋಡಿದ್ವಿ. ಹಸಿ ಮಾಂಸವನ್ನು ತಿಂತಾರೆ, ಪ್ರಾಣಿಗಳನ್ನು ಬೇಟೆ ಆಡ್ತಾರೆ, ತುಂಬ ಚಳಿ ಇರ್ತಕ್ಕಂಥ ಕೋಲ್ಡ್ ರೀಜನ್ಗೂ ಕೂಡ ಹೊಂದ್ಕೊಂಡ್ಬಿಟ್ಟು ಲೈಫ್ನ ಲೀಡ್ ಮಾಡ್ತಿದ್ದಾರೆ ಅಂತ ಎಲ್ಲ ನಾವು ನೋಡಿದ್ವಿ ಅಲ್ವಾ ಮಕ್ಕಳ. ಸೊ ನೆಕ್ಸ್ಟ್ ಚೇಂಜಿಂಗ್ ಲೈಫ್ ಸ್ಟೈಲ್ ಆಫ್ ದಿ ಇನ್ಯೂಟ್ಸ್. ಈ ಇನ್ಯೂಟ್ಸ್ ಕಮ್ಯುನಿಟಿ ಪೀಪಲ್ನ ಒಂದು ಲೈಫ್ ಸ್ಟೈಲ್ ಯಾವ ರೀತಿ ಚೇಂಜ್ ಆಗಿದೆ ಡೇ ಬೈ ಡೇ ಅನ್ನೋದನ್ನು ನೋಡೋಣ ಮಕ್ಕಳ. ಸೊ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಈ 100 ವರ್ಷಗಳ ಹಿಂದೆ ಇನ್ಯೂಟ್ಸ್ ಲಿವ್ಡ್ ಬೈ ಹಂಟಿಂಗ್, ಫಿಶಿಂಗ್ ಆ್ಯಂಡ್ ಗ್ಯಾದರಿಂಗ್ ರೂಟ್ಸ್ ಡ್ಯೂರಿಂಗ್ ದಿ ಸಮ್ಮರ್ ಆ್ಯಂಡ್ ಸ್ಪ್ರಿಂಗ್ ಸೀಸನ್. Students, in the hundreds of years ago, Inuits lived by hunting. ಈ 100 ವರ್ಷಗಳ ಹಿಂದೆ ಈ ಇನ್ಯೂಟ್ಸ್ ಅಂತಕ್ಕಂಥ ಜನಾಂಗದವರು ಏನು ಮಾಡ್ತಿದ್ರು, ಬೇಟೆ ಆಡ್ತಾ ಇದ್ರು, ಮೀನು ಹಿಡಿತಾ ಇದ್ರು. ಅದೇ ರೀತಿ ಗ್ಯಾದರಿಂಗ್ ರೂಟ್ಸ್, ಬೇರುಗಳನ್ನು ಏನು ಮಾಡ್ತಾ ಇದ್ರು, ಬೇರುಗಳ ಸಂಗ್ರಹಣೆಯನ್ನು ಮಾಡ್ತಾ ಇದ್ರು. ಡ್ಯೂರಿಂಗ್ ದಿ ಸಮ್ಮರ್ ಆ್ಯಂಡ್ ಸ್ಪ್ರಿಂಗ್ ಸೀಸನ್. ಈ ಸ್ಪ್ರಿಂಗ್ ಸೀಸನ್ ಅಂತ ಏನು ಹೇಳ್ತೀವಿ, ಜಾನ್ವರಿ ಆದಮೇಲೆ ನಮಗೆಲ್ಲ ಮರಗಳು ಚಿಗುರು ಹೊಡೆಯುತ್ತೆ ಅಲ್ವಾ, ವಸಂತ ಕಾಲ ಅಂತ ಏನು ಹೇಳ್ತೀವಲ್ವಾ. ಸೊ ಆ ಒಂದು ಸೀಸನ್ನಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಅವಾಗ ಮಳೆ ಏನೂ ಇರೋದಿಲ್ಲ ಅಲ್ವಾ. ಸೊ ಆ ಒಂದು ಸೀಸನ್ನಲ್ಲಿ ಏನು ಮಾಡ್ತಾರೆ, ದ ಪೀಪಲ್ ಗ್ಯಾದರಿಂಗ್ ದಿ ರೂಟ್ಸ್, ಹಂಟಿಂಗ್ ಆ್ಯಂಡ್ ಫಿಶಿಂಗ್. ಸೊ ನೆಕ್ಸ್ಟ್, this lifestyle of the Inuits has undergone many changes in the last few years. So students, this lifestyle of the Inuits, this type of lifestyle, it's day by day, it's undergone many changes. Okay, so the people changing day by day. Okay, the 100 years ago the people leading one type of lifestyle. So after the 100 years the people of Inuits community day by day it's getting the more changes. So next, today most Inuits live in towns and small settlements. Today most Inuits, ಇವತ್ತು ಅಂದರೆ ಇವತ್ತಿನ ದಿನ ಅಂತ ಅಲ್ಲ, ಈಗಿನ ಒಂದು ಜನ್ರೇಷನಲ್ಲಿ ಇನ್ಯೂಟ್ಸ್ ಕಮ್ಯುನಿಟಿಯವರು ಈ ಒಂದು ಹಳೆ ಕಾಲ ಮೋರ್ ದ್ಯಾನ್ 100 ಇಯರ್ಸನ್ನು ಬಿಟ್ಬಿಟ್ಟು ಅದರ ಮುಂದಿನ ವರ್ಷಗಳಲ್ಲಿ, ಓಕೆ, ಟುಡೇ ಮೋಸ್ಟ್ ಇನ್ಯೂಟ್ಸ್ ಲಿವ್ ಇನ್ ಟೌನ್ಸ್ ಆ್ಯಂಡ್ ಸ್ಮಾಲ್ ಸೆಟಲ್ಮೆಂಟ್ಸ್. ಇವಾಗೆಲ್ಲ ಏನು ಮಾಡ್ತಿದ್ದಾರೆ, ಈ ಇನ್ಯೂಟ್ಸ್ ಕಮ್ಯುನಿಟಿ ಪೀಪಲ್ಸು ದೊಡ್ಡ ದೊಡ್ಡ
ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಿದ್ದಾರೆ. ಆ್ಯಂಡ್ ಸ್ಮಾಲ್ ಸೆಟಲ್ಮೆಂಟ್ಸ್, ಅದೇ ರೀತಿ ತಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಫಾರ್ ಎಕ್ಸಾಂಪಲ್ ಅಂಗಡಿಗಳನ್ನು ಮಾಡ್ಕೊಂಡಿರ್ಬೋದು, ಏನೋ ಬಿಸ್ನೆಸ್ಸನ್ನು ಮಾಡ್ಕೊಂಡಿರ್ಬೋದು ಅಲ್ವಾ. ಸೊ ಈ ರೀತಿಯಾದಂತಹ ಒಂದು ಅವರ ಒಂದು ಲೈಫನ್ನು ಸೆಟಲ್ ಮಾಡ್ಕೊಂಡ್ಬಿಟ್ಟು ಈ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಿದ್ದಾರೆ ಮಕ್ಕಳ. ಸೊ ನೆಕ್ಸ್ಟ್, there are towns with modern facilities such as electricity, permanent houses, schools, hospitals, shops, etc. So students, there are towns with modern facilities. The towns are getting modern facilities like electricity and permanent houses, schools, hospitals, shops. ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಒಳ್ಳೆಯ ಸೌಲಭ್ಯಗಳ ಜೊತೆಗೆ, ಅಂದರೆ ಸ್ವಂತ ಮನೆ ಇರ್ಬೋದು, ಈ ಏನಾದರೂ ಹೆಲ್ತ್ ಪರ್ಪಸ್ಸಿಗೋಸ್ಕರ ಹಾಸ್ಪಿಟಲ್ಸನ್ನು ರೆಡಿ ಮಾಡ್ಕೊಂಡಿದ್ದಾರೆ, ಮಕ್ಕಳಿಗೋಸ್ಕರ ಸ್ಕೂಲ್ಸ್ಗಳನ್ನು ಇದೆ. ಸೊ ಅದೇ ರೀತಿ ಶಾಪ್ಸ್ಗಳು, ಏನಾದರೂ ಪರ್ಚೇಸ್ ಮಾಡೋದಕ್ಕೆ ನೀಡಿರ್ತಕ್ಕಂಥ ಶಾಪ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ. ಈ ರೀತಿಯಾದಂತಹ ಒಂದು ಸ್ಮಾಲ್ ಸೆಟಲ್ಮೆಂಟ್ ಜೊತೆ ಆ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಿದ್ದಾರೆ ಮಕ್ಕಳ. Now they use rifles for hunting now they use rifles for hunting and motorboats for fishing. Okay students, now the peoples of Inuit community, now they use ರೈಫಲ್ಸ್ ಫಾರ್ ಹಂಟಿಂಗ್. ನೋಡಿದಿರಲ್ವಾ ನೀವು, ಶೂಟ್ ಮಾಡೋದು ನೋಡಿದಿರಲ್ವಾ ಗನ್ನಿಂದ ರೈಫಲ್ಸ್ಗಳನ್ನು ಅಲ್ವಾ, ಈ ಗುಂಡೊಡಿತಾರಲ್ಲಪ್ಪ. ಸೊ ಪ್ರಾಣಿಗಳಿಗೆ, ಸೊ ಅವರು ಈ ಹ್ಯಾರೋಸಿಂದ ಹಂಟ್ ಮಾಡೋದನ್ನ ಬಿಟ್ಬಿಟ್ಟು ಈ ಹಾರ್ಪೋನ್ಸ್ಗಳನ್ನು ಯೂಸ್ ಮಾಡೋದು ಬಿಟ್ಬಿಟ್ಟು ಏನು ಮಾಡಿದ್ದಾರೆ, ಈ ರೈಫಲ್ಸ್ಗಳನ್ನು, ಈ ಬಂದೂಕುಗಳನ್ನು ಯೂಸ್ ಮಾಡಿಬಿಟ್ಟು ಗುಂಡು ಹಾರಿಸ್ಬಿಟ್ಟು ಬೇಟೆ ಆಡೋದನ್ನು, ಪ್ರಾಣಿಗಳನ್ನು ಕೊಲ್ಲೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಆ ಒಂದು ಮೆಷಿನ್ ಗನ್ಸ್ಗಳನ್ನು ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಮೋಟರ್ ಬೋಟ್ಸ್ ಫಾರ್ ಫಿಶಿಂಗ್. ಅವಾಗೆಲ್ಲ ಏನು ಮಾಡ್ತಿದ್ರು, ಬೋಟ್ಸ್ಗಳನ್ನು ಈ ವುಡ್ ಸ್ಟಿಕ್ಕಿಂದ ನೀರನ್ನು ಹಿಂದಕ್ಕೆ ಮೂವ್ ಮಾಡ್ತಾ ಪಾಸ್ ಆಗ್ತಾಯಿದ್ರು. ಸೊ ಇವಾಗ ಏನು ಮಾಡಿದ್ದಾರೆ, ಮೋಟರ್ ಬೋಟ್ಸ್, ಈ ಮೋಟರಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಅವರ ಕೈಯಿಂದ ಫೋರ್ಸಬಲ್ ಆಗಿ ನೀರನ್ನು ಹಿಂದೆ ತಳ್ಳೋ ಒಂದು ಅವಶ್ಯಕತೆ ಇರೋದಿಲ್ಲ. ಸೊ ಮೋಟರ್ಸ್ ಅಂದರೆ ಈಸಿ ಅಲ್ವಾ. ಫಸ್ಟ್ಗೆ ಎಲ್ಲ ಏನಿತ್ತು, ಈಗೆಲ್ಲ ನೋಡಿ ಮಕ್ಕಳ, ಬಟ್ಟೆ ಒಗೆಯೋ ಮಿಷಿನ್ಸ್ ಬಂದಿದ್ದಾವೆ ಅಲ್ವಾ, ವಾಷಿಂಗ್ ಮಿಷಿನ್ಸ್ ಇದ್ದಾವೆ ಅಲ್ವಾ, ಮಿಕ್ಸರ್ಸ್ ಇದೆ ಅಲ್ವಾ. ಸೊ ಈಗ ನಾವು ಫಸ್ಟ್ಗೆ ಎಲ್ಲ ರುಬ್ತಾ ಇದ್ವಿ. ಸೊ ಇವಾಗ ಏನಾಗಿದೆ, ಸೊ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀವಿ ಅಲ್ವಾ. ಸೊ ಬಟ್ಟೆ ಒಗೆಯೋದ್ರ ಬದಲು ಮೆಷಿನ್ಗೆ ಹಾಕಿಬಿಟ್ಟು ವಾಶ್ ಮಾಡ್ಕೊತೀವಿ. ಈ ರೀತಿಯಾಗಿ ಮೋಟರ್ ಬೋಟ್ಸನ್ನು ಯೂಸ್ ಮಾಡೋದ್ರಿಂದ ಯಾವ ರೀತಿ ನಮಗೆ ಈ ಮಿಕ್ಸರ್ಸು, ವಾಷಿಂಗ್ ಮಿಷಿನ್ಸಿಂದ ಈಸಿ ಆಗುತ್ತೆ ಅಲ್ವಾ ಕೆಲಸ. ಸೊ ಅದೇ ರೀತಿ ಈ ಬೋಟ್ಸ್ಗಳನ್ನು, ಈ ಮೋಟರ್ ಬೋಟ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಕೂಡ ಈ ಮೀನು ಹಿಡಿಯೋದಕ್ಕೆ ಅವರಿಗೂ ಕೂಡ ತುಂಬ ಸುಲಭ ಆಗುತ್ತೆ ಮಕ್ಕಳ. ಸೊ ನೆಕ್ಸ್ಟ್, ನ್ಯೂಕ್ ಆಸ್ ಬಿಕಮ್ ಎ ಮಾಡರ್ನ್ ಸಿಟಿ. ಈ ನ್ಯೂಕ್ ಅಂತಕ್ಕಂಥದ್ದು ಇಟ್ ಈಸ್ ದಿ ಒನ್ ಆಫ್ ದಿ ಮಾಡರ್ನ್ ಸಿಟಿ. ಸೊ ಇಟ್ ಈಸ್ ಎ ಮೇಜರ್ ಸೆಂಟರ್ ಫಾರ್ ಫಿಶ್ ಪ್ರೊಸೆಸಿಂಗ್. ಓಕೆ, ನ್ಯೂಕ್ ಆಸ್ become modern city. Become modern city. Okay, modern city. And here it is the major center for and major center for what? Fish processing. For fish processing. Fish processing. Okay. So ಮಕ್ಕಳ ಗೊತ್ತಾಯ್ತಲ್ವಾ ನಿಮಗೆ? ಸೊ ನ್ಯೂಕ್ ಆಸ್ ಬಿಕಮ್ ಎ ಮಾಡರ್ನ್ ಸಿಟಿ. ಇದು ಒಂದು ಆಧುನಿಕವಾಗಿರ್ತಕ್ಕಂಥ ಎಲ್ಲ ಈ ಮಾಡರ್ನ್ ಫೆಸಿಲಿಟಿ ಇರ್ತಕ್ಕಂಥ ಒಂದು ಬಿಗ್ ಸಿಟಿ. ಓಕೆ, ವಿಚ್ ಒನ್? ನ್ಯೂಕ್. ಓಕೆ, ಅಂಡರ್ಲೈನ್ ದಿಸ್ ಒನ್. ಸೊ ನೆಕ್ಸ್ಟ್, ಅಂಡ್ ಮೇಜರ್ ಸೆಂಟರ್ ಫಾರ್ ಫಿಶ್ ಪ್ರೊಸೆಸಿಂಗ್.
ಸೊ ಈ ಮೀನನ್ನು ಹಿಡಿದುಬಿಟ್ಟು ಮಾರಾಟ ಮಾಡ್ತಕ್ಕಂಥ ಒಂದು ಈ ಫಿಶ್ಗಳ ಒಂದು ಏನು ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ಏನಿದೆನೋ ಆ ಒಂದು ಪ್ರೊಸೆಸ್ ಮಾಡ್ತಕ್ಕಂಥ ಒಂದು ಬಿಗ್ ಸೆಂಟರ್ ಯಾವುದು ಈ ಒಂದು ನ್ಯೂಕ್ ಅಂತಕ್ಕಂಥ ಒಂದು ಟರ್ಮ್. ಓಕೆ, ಸೊ ನೆಕ್ಸ್ಟ್ ಫಿಶ್ ಈಸ್ ಕ್ಯಾನ್ ಆ್ಯಂಡ್ ಎಕ್ಸ್ಪೋರ್ಟೆಡ್ ಟು ಮೆನಿ ಕಂಟ್ರೀಸ್. ಈ ಮೀನನ್ನು ಈ ಒಂದು ಸೆಂಟರಿಂದ ಬೇರೆ ಒಂದು ಕಂಟ್ರಿಗೆ ಟ್ರಾನ್ಸ್ಪೋರ್ಟ್ ಅಂದರೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಮಕ್ಕಳು. ಸೊ ಈ ಒಂದು ನ್ಯೂಕ್ ಅಂತಕ್ಕಂಥ ಪ್ಲೇಸಿಂದ ಏನು ಮಾಡ್ತಾರೆ, ಮೀನುಗಳನ್ನು ಬೇರೆ ದೇಶಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ, ರಫ್ತು ಮಾಡ್ತಾರೆ ಅಂತ ಹೇಳಿ. ಸೊ ನೆಕ್ಸ್ಟ್ some towns of Greenland have been connected to Denmark and North America through air service. Some towns of Greenland. So ಈ ಒಂದು ಗ್ರೀನ್ಲ್ಯಾಂಡ್ನ ಕೆಲವೊಂದು ಸಿಟಿಗಳಿಂದ ಸೊ ಇಟ್ಸ್ ಗೆಟ್ ಕನೆಕ್ಟೆಡ್ ಟು ಡೆನ್ಮಾರ್ಕ್. ಈ ಒಂದು ಡೆನ್ಮಾರ್ಕ್ ಅಂತ ಏನಿದೆ ಅಲ್ವ, ಈ ಡೆನ್ಮಾರ್ಕ್ ಅಂತಕ್ಕಂಥ ಒಂದು ಕಂಟ್ರಿ ಜೊತೆ ಯಾವ ಒಂದು ಪ್ಲೇಸ್ಗೆ ಈ ಒಂದು ಗ್ರೀನ್ಲ್ಯಾಂಡಿಂದ ಏನಾಗಿದೆ ಏರ್ಪೋರ್ಟ್ ಅಂದರೆ ಈ ವಿಮಾನಗಳ ಮೂಲಕ, ಈ ವಿಮಾನ ಸಾರಿಗೆಯ ಮೂಲಕ ಒಂದು ಕನೆಕ್ಟಿವಿಟಿ ಇದೆ. ಏರ್ಲೈನ್ಸ್ ಥ್ರೂ ಏನು ಮಾಡಿದ್ದಾರೆ, ಡೆನ್ಮಾರ್ಕ್ ಟು ಗ್ರೀನ್ಲ್ಯಾಂಡ್ವರೆಗೂ ಕೂಡ ಗ್ರೀನ್ಲ್ಯಾಂಡ್ನ ಸಮ್ ಸಿಟೀಸ್ಗಳಿಗೆ ಏನಾಗಿದೆ ಕನೆಕ್ಟಿವಿಟಿ ಇದೆ. ಸೊ ಆ್ಯಂಡ್ ನಾರ್ತ್ ಅಮೇರಿಕಾ ಥ್ರೂ ಏರ್ ಸರ್ವೀಸ್. ಆ್ಯಂಡ್ ನಾರ್ತ್ ಅಮೇರಿಕಾ, ಈ ಏನು ಉತ್ತರ ಅಮೇರಿಕಾ ಇದೆ ಅಲ್ವಾ, ಸೊ ಈ ಡೆನ್ಮಾರ್ಕ್ ಮತ್ತು ಉತ್ತರ ಅಮೇರಿಕಾ ಈ ಎರಡು ಕಂಟ್ರೀಸ್ಗಳು ಏನಾಗಿದೆ ಈ ಒಂದು ಗ್ರೀನ್ಲ್ಯಾಂಡ್ಸ್ನ ಕೆಲವೊಂದು ಸಿಟಿಗಳಿಗೆ ಈ ಏರ್ಲೈನ್ಸ್ ಥ್ರೂ, ಸೊ ಈ ವಿಮಾನಗಳ ಮೂಲಕ, ಹೆಲಿಕಾಪ್ಟರ್ಗಳ ಮೂಲಕ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸನ್ನು ಹೊಂದಿದೆ. ಸೊ ನೆಕ್ಸ್ಟ್ ಗ್ರೀನ್ಲ್ಯಾಂಡ್ ಈಸ್ ಡೆವಲಪಿಂಗ್ ರ್ಯಾಪಿಡ್ಲಿ ವಿತ್ ದಿ ಹೆಲ್ಪ್ ಆಫ್ science and technology. So students, Greenland is developing rapidly with the help of science and technology. ಸೊ ಈ ಗ್ರೀನ್ಲ್ಯಾಂಡ್ ಏನಾಗಿದೆ, ಈ ಗ್ರೀನ್ಲ್ಯಾಂಡ್ ಈ ಥಂಡ್ರಾ ರೀಜನ್ ಏನಿದೆನೋ, ಸೊ ಈ ಒಂದು ಗ್ರೀನ್ಲ್ಯಾಂಡು ಹೊಸದಾಗಿರ್ತಕ್ಕಂಥ ಆಧುನಿಕ ಅಂದರೆ ಆಧುನಿಕವಾಗಿರ್ತಕ್ಕಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಎರಡನ್ನೂ ಒಳಗೊಂಡಿರ್ತಕ್ಕಂಥ ಟೆಕ್ನಾಲಜಿಯನ್ನು ಬಳಸ್ಕೊಂಡ್ಬಿಟ್ಟು ಈ ಒಂದು ಗ್ರೀನ್ಲ್ಯಾಂಡಲ್ಲಿ ರ್ಯಾಪಿಡ್ ಆಗಿ ಅಂದರೆ ಅತಿ ವೇಗವಾಗಿ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ಗೊತ್ತಾಯ್ತಲ್ವಾ? ಸೊ ಈ ಆಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನ ವಿಜ್ಞಾನವನ್ನು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗಳನ್ನು ಟೆಕ್ನಿಕಲಿ ಬಳಸ್ಕೊಂಡ್ಬಿಟ್ಟು ರ್ಯಾಪಿಡ್ ಆಗಿ ಅತಿ ಫಾಸ್ಟಾಗಿ ವೇಗವಾಗಿ ಆ ಒಂದು ಕಂಟ್ರಿ ಡೆವಲಪ್ ಆಗಿದೆ. So next, many industries such as mining and oil drilling have been established. ಸೊ ಸ್ಟೂಡೆಂಟ್ಸ್, ಮಿನಿ ಇಂಡಸ್ಟ್ರೀಸ್, ತುಂಬ ಇಂಡಸ್ಟ್ರಿಗಳು, ತುಂಬ ಫ್ಯಾಕ್ಟ್ರಿಗಳು ಏನಾಗಿದೆ ಈ ಒಂದು ರೀಜನ್ನಲ್ಲಿ. ಸೊ ಮೋರ್ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷಿಂಗ್ ಇನ್ ದಿ ಸಚ್ ಆ್ಯಸ್ ಮೈನಿಂಗ್ ಆ್ಯಂಡ್ ಆಯಿಲ್ ಡ್ರಿಲ್ಲಿಂಗ್, ಅಂದರೆ ಈ ಗಣಿಗಾರಿಕೆ ಮತ್ತು ಎಣ್ಣೆಗಳನ್ನು ಅಂದರೆ ಎಣ್ಣೆ ಅಂದರೆ ಆಯಿಲ್, ಸೊ ಪೆಟ್ರೋಲ್, ಡೀಸೆಲ್, ಸೊ ಈ ಥರದ ಒಂದು ಫ್ಯೂಯಲ್ ಅನ್ನು ಹೊರಗಡೆ ತೆಗಿತಕ್ಕಂಥ, ಉತ್ಪಾದನೆ ಮಾಡ್ತಕ್ಕಂಥ ಇಂಡಸ್ಟ್ರಿಗಳು ಅಂದರೆ ಫ್ಯಾಕ್ಟ್ರಿಗಳು ಕೂಡ ಅತಿ ಹೆಚ್ಚು ಈ ಒಂದು ಗ್ರೀನ್ಲ್ಯಾಂಡಲ್ಲಿ ಓಪನ್ ಆಗಿದೆ. ಸೊ ಯಾವ ಒಂದು ಕಂಟ್ರಿಯಲ್ಲಿ, ಯಾವ ಒಂದು ರೀಜನಲ್ಲಿ ಈ ಇಂಡಸ್ಟ್ರೀಸ್ ಹೆಚ್ಚು ಎಸ್ಟಾಬ್ಲಿಷ್ ಆಗುತ್ತೋ, ಸೊ ಆ ಒಂದು ಕಂಟ್ರಿ ತುಂಬ ರ್ಯಾಪಿಡ್ ಆಗಿ ಡೆವಲಪ್ ಆಗುತ್ತೆ ಮಕ್ಕಳ. ಯಾಕೆ ಅಂತ ಹೇಳಿದರೆ ಅಲ್ಲಿರ್ತಕ್ಕಂಥ ಪೀಪಲ್ಸ್ಗೂ ಕೂಡ ಹೆಚ್ಚು ಫ್ಯಾಕ್ಟ್ರಿಗಳು ಓಪನ್ ಆಗೋದ್ರಿಂದ ಅಲ್ಲಿರ್ತಕ್ಕಂಥ ಜನರಿಗೆ ಏನಾಗುತ್ತೆ, ಕೆಲಸ ಸಿಗುತ್ತೆ. ಓಕೆ, ಸೊ ಇನ್ ದಿ ವಿಚ್ ರೀಜನ್ ದ ಮೋರ್ ವೇರ್ ದ ಇಂಡಸ್ಟ್ರೀಸ್ ಆರ್ ಮೋರ್ ಎಸ್ಟಾಬ್ಲಿಷ್ಡ್, ನೋ, ಸೊ ದ ಸರೌಂಡಿಂಗ್ ಪೀಪಲ್ಸ್ ಗೆಟಿಂಗ್ ಮೋರ್ ಜಾಬ್ಸ್. ಓಕೆ, ಸೊ ದಿಸ್ ಲೆಸನ್ ಈಸ್ ಕಂಪ್ಲೀಟೆಡ್. Okay, so up to you completed in this session. Okay students, so remaining part of this lesson, exercise part is there. So now I will give the answer for this exercise part. You have to take the answers now and fill in your same book. Okay, so let me start. Okay, all of you open your exercise part, the page number 233. Okay students, in the exercise part, take the correct option. Take the correct option is there, no? So in this part,
some multiple answers is given in this textbook. We have to select one right answer. Okay. The first question, polar regions are also known as. Okay. The answer for this question is C, frigid zone. Okay. Frigid zone. Frigid zone. C1. The C. Frigid. Zone. Okay. Right now. You put right now. Greenland is the world's largest dash. B, Iceland. B, Iceland. Okay. You put right mark. You have to take it in your SEM book now. Okay. So next, third one, wolf-like dogs called dash are found in the region. The B is the answer. Okay. Huskies. You put right mark in that bracket. Third one. Answer is B answer. Huskies. 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 The fourth one, the small boats used by Inuit are called. The answer is B. Okay. So, kayak. Okay. So, you put right mark here. B. Okay. So, this is the right answer. Okay. So, next we move to fill in the blanks. Next we move to the fill in the blanks. Okay. All of you getting? So, next fill in the blanks. B1. Fill in the blanks. Fill in the blanks. So, in the fill in the blanks, the first question, in the fill in the blanks, the first question is, Greenland is the biggest dash in the world. The answer is what? Iceland. Okay, take it this. Iceland. Next. A hut mass of floating ice is called an dash. What is the answer for this question? The answer is iceberg. 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 Okay. Next, the third question. A dash is a long spear with a leather rope. What is the answer for this question? So, the right answer is harpoon. Okay? Harpoon. Harpoon. So, next, fourth one. Dash or temporary houses made by the Inuit using blocks of ice. What is the answer? Igloos. Okay? Igloos. So, next, the fifth question. People of Greenland prefer themselves to be called dash. Answer is Inuit. 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 Okay. So, these are the answer for the fill in the blanks. You have to fill in your textbook. Okay. So, next, write T for true and F for false. The C main is true for is there. So, in the C part answer. So, the C main true or false. Okay. The first question.
It is the true. Okay. So next, second one, Nuuk is the capital of Greenland. True. So third one, Umag is a dog sledge. False. Fourth one, Arctic tern is a migratory seagull. It is true. So next, fifth one, the sun never sets during the winter season in Greenland. It is true. Okay. So remaining of the answer the following questions I will give in the PDF document. Okay. So all of you fill in your textbook. Thank you, students.